ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್. ಶನಿವಾರ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ವಾಟಾಳ್ ನೇತೃತ್ವದ ಸಭೆಯಲ್ಲಿ ಮತ್ತೆ ಘೋಷಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ನಡೆದಿದೆ. ಬಂದ್ ಸಂಬಂಧ ವಿವಿಧ ಸಂಘಟನೆಗಳ ಪ್ರಮುಖರು ಸಭೆ ಸೇರಿದ್ದಾರೆ, ಸಭೆ ಮಾಡಿದ್ದಾರೆ. ಮಾರ್ಚ್ 22ಕ್ಕೆ ಕರ್ನಾಟಕ ರಾಜ್ಯ ಬಂದ್. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 22ನೇ ತಾರೀಕು ಇದೇ ತಿಂಗಳು ಬಂದ್ ಮಾಡೇ ಮಾಡ್ತೀವಿ ಅಂತ. ಬೆಂಗಳೂರಿನಲ್ಲಿ ನಡೆದಂತ ಸಭೆಯಲ್ಲಿ ಸಾರಾ ಗೋವಿಂದ್ ಘೋಷಣೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಬಂದ್ ಪಕ್ಕಾ ಅನ್ನೋದಾಗಿ ಘೋಷಣೆ ಮಾಡಲಾಗಿದೆ. ಮಾರ್ಚ್ 22ನೇ ತಾರೀಕು ಬಂದ್. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಯಾರೇ ಬಿಹಾರದವರು ಗಂಭೀರವಾಗಿ ರಾಜ್ಯದಲ್ಲಿ ಕನ್ನಡ ಕಲೀಲಿಲ್ಲ, ಹೋಗಬೇಕು, ರಾಜ್ಯ ಬಿಟ್ಟು ಹೋಗಬೇಕು, ಅದೇ ಚಳವಳಿ ಮಾಡ್ತೀವಿ. ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ಯಾವ ಸರ್ಕಾರ ನಮ್ಮನ್ನು ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ. ನಾವು ರೆಡಿ ಇದ್ದೀವಿ, ಎಲ್ಲರನ್ನು ಹೊರಗೆ ಹೋಗಿ ಅಂತ ಹೇಳ್ತೀವಿ. ಇದು ಜೈಲ್ಗೆ ಹಾಕ್ಲಿ ನಮ್ಮನ್ನ ತಯಾರಾಗಿದ್ದೀವಿ. ನಾವು ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು. ಇನ್ನು ಬೆಂಬಲ ಕೊಡದಿದ್ರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ. ಬೆಂಬಲ ನೀಡದವರಿಗೆ ಸಾರಾ ಗೋವಿಂದ್ ವಾರ್ನಿಂಗ್ ಮಾಡಿದ್ದಾರೆ. ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನ ಸಭೆಯಲ್ಲಿ ಸಾರಾ ಗೋವಿಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 22ನೇ ತಾರೀಕಿನ ಬಂದ್ ಸಂಪೂರ್ಣ ಯಶಸ್ವಿಯಾಗಲಿದೆ ಅಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತು ಯಾರು ಇದರ ವಿರುದ್ಧವಾಗಿ ಧ್ವನಿ ಎತ್ತವರೋ ಅಂತವರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು, ನೈತಿಕ ಬೆಂಬಲ ಏನ್ರಿ ಇದು? ನೈತಿಕ ಬೆಂಬಲ ಅನ್ನೋರೆಲ್ಲ ಮನೇಲಿ ಕೂತ್ಕೊಳ್ಳಿ ಸ್ವಾಮಿ, ಯಾಕೆ ಬರ್ತೀರಾ? ಯಾಕೆ ಸಂಘಟನೆ ಹೆಸರಿಟ್ಕೊಳ್ತೀರಾ? ನಮಗೆ ಎಲ್ವೋ ಹೇಳ್ತಾ ಇದ್ದೀವಿ, ದಯಮಾಡಿ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, BMTC ಆಗಿರ್ಬೋದು, ಮತ್ತೊಂದು ಮೆಟ್ರೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಅದನ್ನ ಎಲ್ಲ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ, ಇದೆಲ್ಲ ನಾನು 40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ, 65 ವರ್ಷದಿಂದ ನಾಯಕರು ನೋಡ್ಕೊಂಡು ಬಂದಿದ್ದಾರೆ. ಹಾಗೆ ಇದು ನಮಗೆ ಹೊಸದೇನಲ್ಲ. ನೋಡೋಣ, ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಅನೇಕ ಜನ ಕನ್ನಡ ಪರ ಸಂಘಟನೆಗಳ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಮುಂದೆ ಹೆಜ್ಜೆ ಇಟ್ಟಿದ್ವಿ, ಅದನ್ನ ಹಿಂದಕ್ಕೆ ತಗೊಳ್ಳಲ್ಲ. ಖಂಡಿತವಾಗಿ 22ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ, ನಮ್ಮ ಒಕ್ಕೂಟ ಇವತ್ತು ಈ ಸಭೆಯನ್ನು ಕರೆದಿದೆ. ಆ ಸಭೆ ಮುಖಾಂತರ ನಿಮ್ಮನ್ನಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಹಾಗಾಗಿ ಇವತ್ತು